ಸ್ನೇಹಿತರೆ ನಮಸ್ಕಾರ. ಇಂದಿನ ಸಂಪೂರ್ಣ ಮಹಾಭಾರತದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪಾಂಡವರ ಇಂದ್ರಪ್ರಸ್ಥ ಪ್ರವೇಶ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಸಂಚಿಕೆಯ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ. ದೃಪದನ ಪರಿವಾರ ಆನಂದದ ಕಡಲಲ್ಲಿ ತೇಲಿತು. ಮಹಾರಾಜನು ಹರ್ಷದಿಂದ ಕುಂತಿ, ಧರ್ಮರಾಯ, ಭೀಮಾರ್ಜುನ, ನಕುಲ, ಸಹದೇವ, ಐವರ ರಾಣಿ ಯಾಜ್ಞಸೇನಿ ಮತ್ತು ವಿದುರನನ್ನು ಸಕಲ ರಾಜ ಮರ್ಯಾದೆಯೊಂದಿಗೆ ಹಸ್ತಿನಾವತಿಗೆ ಕಳುಹಿಸಿಕೊಟ್ಟನು. ಗಜಪುರದಲ್ಲಿ ಸಂಭ್ರಮವೇ ಸಂಭ್ರಮ. ತಳಿರು ತೋರಣಗಳಿಂದ ನಗರವು ಶೃಂಗರಿಸಲ್ಪಟ್ಟಿತು. ಎಲ್ಲೆಲ್ಲೂ ವಾದ್ಯಘೋಷ, ಭೇರಿ, ನಗಾರಿ. ಪ್ರತಿ ಮನೆಯ ಮುಂದೆಯೂ ಸಗಣಿ ಸಾರಿಸಿ ರಂಗೋಲೆ ಬರೆದರು. ಆಬಾಲವೃದ್ಧರು ಎನ್ನದೆ ಪಾಂಡವರ ಆಗಮನವನ್ನು ಮಾರ್ಗದ ಇಕ್ಕೆಲಗಳಲ್ಲಿ ನಿಂತು ಕಾದರು. ಮಂಗಳಾಂಗಿಯರು ಹೆದ್ದಾರಿಯಲ್ಲಿ ಪಾಂಡವರ ರಥವನ್ನು ನಿಲ್ಲಿಸಿ ಆರತಿಯನ್ನು ಎತ್ತಿದರು. ವಿಪ್ರೋತ್ತಮರು ಸ್ವಸ್ತಿ ವಾಚನಗೈದು ಪೂರ್ಣಕುಂಭ ಸ್ವಾಗತ ನೀಡಿದರು. ವೇದಘೋಷವಾಯಿತು. ಹಿರಿಯರು ಎರಡು ಕೈಗಳನ್ನೆತ್ತಿ ಮನಸಾರೆ ಆಶೀರ್ವದಿಸಿದರು. ಸ್ಯಂದನವು ಅರಮನೆಯ ಮುಂಭಾಗದಲ್ಲಿ ನಿಂತಿತು. ಭೀಷ್ಮ, ಧೃತರಾಷ್ಟ್ರ, ಗಾಂಧಾರಿಯರು ಅವರನ್ನು ವೈಭವಯುತವಾಗಿ ಒಳಗೆ ಸ್ವಾಗತಿಸಿದರು. ಊಟೋಪಚಾರ ವಿಶ್ರಾಂತಿಯಾದ ಮೇಲೆ ಕೌರವರು ಮತ್ತು ಪಾಂಡವರು ರಾಜ್ಯವಾಳುವ ವಿಚಾರ ವಿನಿಮಯವಾಯಿತು. ಧೃತರಾಷ್ಟ್ರನು ಯುಧಿಷ್ಠಿರನನ್ನು ಕುರಿತು ಹೇಳಿದನು, ಯಮನಂದನ, ಇನ್ನು ಮುಂದೆ ಪಾಂಡವರು ಕೌರವರು ಏಕಮನಸ್ಕರಾಗಿ ಬದುಕಬೇಕು ಎಂಬುದೇ ನನ್ನ ಬಲವತ್ತರವಾದ ಅಪೇಕ್ಷೆಯಾಗಿದೆ. ಧರ್ಮಜ, ನಿನ್ನ ಸಹೋದರರೊಂದಿಗೆ ಇಂದ್ರಪ್ರಸ್ಥ ನಗರಿಯಲ್ಲಿದ್ದು ರಾಜ್ಯಭಾರವನ್ನು ಮಾಡು. ದೂರದಲ್ಲಿ ಇರುವುದರಿಂದ ದಾಯಾದಿಗಳಲ್ಲಿ ಸಂಭವಿಸಬಹುದಾದ ಕಲಹವು ದೂರವಾಗಬಹುದು ಎಂದನು. ಅಂಧ ನೃಪಾಲಕನ ಆದೇಶದಂತೆ ಪಾಂಡವರು ಹೊಸದಾಗಿ ನಿರ್ಮಿಸಲ್ಪಟ್ಟ ಇಂದ್ರಪ್ರಸ್ಥ ನಗರಿಗೆ ತೆರಳಿದರು. ಬಿಳಿ ಮೋಡಗಳಂತೆ ತಿಂಗಳ ಬೆಳಕಿನಂತೆ ಶೋಭಿಸುತ್ತಿದ್ದ ಆ ನವನಗರದಲ್ಲಿ ಪ್ರಜೆಗಳು ಸತ್ಯಧರ್ಮಯುತರಾಗಿ ಆನಂದದಿಂದಿರುವ ಹಾಗೆ 5 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು. ಆ ವೇಳೆಗೆ ಧರ್ಮಜನಿಗೆ 36 ವರ್ಷವಾಗಿತ್ತು. ವೈಭವೋಪೇತವಾಗಿ ಯಮನಂದನನು ರಾಜ್ಯವಾಳಿದನು. ಸಜ್ಜನರು ನಿರ್ಭಯರಾಗಿ, ಜನರು ಸತ್ಯ ಧರ್ಮ ನೀತಿಯಿಂದ ಜೀವನವನ್ನು ನಡೆಸಿದರು. ಕೆಟ್ಟ ಬೀಜ ಸುಟ್ಟರೂ ಮೊಳೆಯುತ್ತದೆ ಎಂಬಂತೆ ಅಲ್ಲಲ್ಲಿರುವ ಕೆಲವು ಚೋರರು ಕಲೆತು ವಿಪ್ರರ ಅಗ್ರಹಾರಕ್ಕೆ ಕನ್ನ ಹಾಕಿದರು. ವೇದ ಪಠನ ಮಾಡತಕ್ಕ ಬ್ರಾಹ್ಮಣರನ್ನು ಹಿಂಸಿಸಿದರು. ಪಾಪ, ಭೂಸುರರ ಶಿರ ಒಡೆದು ಗಾಯಗಳಾದವು. ಭಯಗ್ರಸ್ತರಾಗಿ ರಾತ್ರಿ ಕಾಲವನ್ನು ಗಣನೆಗೆ ತಾರದೆ ಪಾಂಡವರ ಅರಮನೆಗೆ ಧಾವಿಸಿದರು. ಒಳ ಪ್ರವೇಶಿಸಿದ ಬ್ರಾಹ್ಮಣರ ಗೋಳನ್ನು ಆಲಿಸಿದ ಅರ್ಜುನನು ಅವರನ್ನು ಸಮಾಧಾನಪಡಿಸಿದನು. ಅಭಯ ಹಸ್ತವನ್ನು ತೋರಿ ವಿಪ್ರರಲ್ಲಿ ಧೈರ್ಯವನ್ನು ತುಂಬಿದನು. ಆದರೆ ಅದು ರಾತ್ರಿ ಕಾಲವಾಗಿತ್ತು. ಹಸ್ತದಲ್ಲಿ ಧರಿಸಬೇಕಾದ ಬಿಲ್ಲು ಬಾಣಗಳು ಧರ್ಮರಾಯನ ಶಯನಗೃಹದ ಒಳಗಿದ್ದವು. ಬ್ರಾಹ್ಮಣರ ಪ್ರಾಣ ರಕ್ಷಣೆಯ ಪ್ರಶ್ನೆಯಾದುದರಿಂದ ಹಿಂದು ಮುಂದು ನೋಡದೆ ಯಮನಂದನನು ಮಲಗುವ ಕೋಣೆಯನ್ನು ಪ್ರವೇಶಿಸಿ ನಿಶಿತಾಸ್ತ್ರಗಳನ್ನು ತೆಗೆದು ದ್ವಿಜರ ಅಗ್ರಹಾರಕ್ಕೆ ತೆರಳಿ ವಿಪ್ರರ ಕಷ್ಟವನ್ನು ಹೋಗಲಾಡಿಸಿದನು. ಸತಿಪತಿಯರು ಜೊತೆಯಾಗಿ ಮಲಗಿದ್ದ ಕಾಲದಲ್ಲಿ ಅಕಸ್ಮಾತ್ ಒಳಹೊಕ್ಕರೆ 1 ವರ್ಷ ಪರ್ಯಂತ ತೀರ್ಥಕ್ಷೇತ್ರ ಪರ್ಯಟನೆ ಪ್ರಾಯಶ್ಚಿತ್ತವಾದುದರಿಂದ ಅರ್ಜುನನು ಅಣ್ಣನ ಆಜ್ಞೆಯಂತೆ ಯಾತ್ರೆಗೆ ಹೊರಟನು. ಬ್ರಾಹ್ಮಣರು ಆಶೀರ್ವಚನದ ಅಭಿಷೇಚನವನ್ನು ಮಾಡಿ ತುಂಬು ಹೃದಯದಿಂದ ಹರಸಿದರು. ಮುಂದಿನ ವಿಷಯ ಪಾರ್ಥನ ತೀರ್ಥಯಾತ್ರೆ. ಪಾರ್ಥನು ಇಂದ್ರಪ್ರಸ್ಥವನ್ನು ಬಿಟ್ಟು ಬಹುದೂರ ಸಾಗಿ ಭಾಗೀರಥಿಯಲ್ಲಿಗೆ ಬಂದನು. ಸ್ನಾನವನ್ನು ಮುಗಿಸಿ ಬಂದಾಗ ಅಲ್ಲಿಯೇ ಇದ್ದ ವಾಸುಕಿಯ ತಂಗಿ ಉಲೂಪಿ ಅವನನ್ನು ಪಾತಾಳಕ್ಕೆ ಒಯ್ದಳು. ಅಲ್ಲಿಯವರ ಅಪೇಕ್ಷೆಯಂತೆ ಅವಳನ್ನು ಮದುವೆಯಾಗಿ ಕುಮಾರನೋರ್ವನನ್ನು ಪಡೆದನು. ಪಾರ್ಥನು ಹಿಮವತ್ ಪರ್ವತದ ತಪ್ಪಲಿಗೆ ಹೋಗಿ ಅಗಸ್ತ್ಯ ವಟ, ವಸಿಷ್ಠ ಪರ್ವತ, ಭೃಗುತುಂಗ, ಹಿರಣ್ಯಬಿಂದುವೆ ಮೊದಲಾದ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿದನು.
ಪೂರ್ವ ದಿಕ್ಕಿನಲ್ಲಿದ್ದ ನೈಮಿಷಾರಣ್ಯವನ್ನು ಹಾದು ಉತ್ಪಲಿನಿ, ನಂದ, ಅಪರನಂದ, ಕೌಶಿಕಿ, ಗಯಾ ಮತ್ತು ಜಾಹ್ನವಿಯಲ್ಲಿ ಸ್ನಾನ ಮಾಡಿ ಪಿತೃತರ್ಪಣವನ್ನು ಕೊಟ್ಟು ವಿಪ್ರೋತ್ತಮರಿಗೆ ಯಥೋಚಿತವಾದ ದಾನಾದಿಗಳನ್ನು ಗೈದನು. ಅಂಗ, ವಂಗ, ಕಳಿಂಗ ದಾಟಿಯಾಯಿತು. ಮುಂದಕ್ಕೆ ಮಹೇಂದ್ರ ಪರ್ವತವನ್ನು ಹಾದು ಸಮುದ್ರದಾರಿಯಾಗಿ ಮುಂದುವರೆದನು. ಮತ್ತೆ ಮಣಿಪುರವನ್ನು ಪ್ರವೇಶಿಸಿದಾಗ ರಾಜಧಾನಿಯಲ್ಲಿ ಅರಸು ಮಗಳಾದ ಚಿತ್ರಾಂಗದೆಯ ಸಂಪರ್ಕವಾಗಿ ವರಿಸಬೇಕೆನ್ನುವ ಚಪಲ ಉಂಟಾಯಿತು. ಅವಳ ತಂದೆಯಲ್ಲಿ ತನ್ನ ಚಿತ್ತದ ಬಯಕೆಯನ್ನು ವಿವರಿಸಿದನು. ಆ ಅರಸನು ಅರ್ಜುನನ ಅಭಿಪ್ರಾಯವನ್ನು ಆಲಿಸಿ ಷರ್ತಬದ್ಧವಾದ ಸಮ್ಮತಿಯನ್ನಿತ್ತನು. ಅರ್ಜುನ, ನಮ್ಮ ವಂಶದಲ್ಲಿ ಹಿಂದಿನಿಂದಲೂ ಒಂದೊಂದೇ ಗಂಡು ಸಂತಾನವಾಗುತ್ತಿದೆ. ಇವಳೊಬ್ಬಳು ಮಾತ್ರ ನನಗೆ ಮಗಳಾಗಿ ಹುಟ್ಟಿದ್ದಾಳೆ. ಮುಂದೆ ನಿನ್ನಿಂದ ಇವಳಲ್ಲಿ ಜನಿಸಬಹುದಾದ ಮಗನನ್ನು ಕನ್ಯಾಶುಲ್ಕವಾಗಿ ಕೊಡುವೆಯಾದರೆ ಖಂಡಿತವಾಗಿ ವಿವಾಹ ಮಾಡಿಕೊಡುತ್ತೇನೆ. ಅರ್ಜುನನು ರಾಜನ ನುಡಿಗಳಿಗೆ ಒಪ್ಪಿ ಚಿತ್ರಾಂಗದೆಯನ್ನು ಪಾಣಿಗ್ರಹಣ ಮಾಡಿಕೊಂಡನು. ಕುಮಾರನು ಜನಿಸಿದಾಗ ಹಿಂದೆ ಕೊಟ್ಟ ವಾಗ್ದಾನದಂತೆ ಮುದ್ದು ಮುಖದ ಆ ಕಂದನನ್ನು ಅವಳಲ್ಲಿ ಬಿಟ್ಟು ಹೋದನು. ಅವನೇ ಮಣಿಪುರದಲ್ಲಿ ಮುಂದೆ ಬಭ್ರುವಾಹನನಾಗಿ ಮೆರೆದನು. ಪಾರ್ಥನ ಪ್ರಯಾಣ ಮುಂದುವರೆಯಿತು. ಅನತಿ ದೂರದಲ್ಲಿ ಅಗಸ್ತ್ಯ ತೀರ್ಥ, ಸೌಭದ್ರ ತೀರ್ಥ, ಪೌಲೋಮ ತೀರ್ಥ, ಕರಂದಮ ತೀರ್ಥ, ಪಾಪ ಪರಿಹಾರಕವಾದ ಭಾರದ್ವಾಜ ತೀರ್ಥ ಇವೇ 5 ಸರೋವರಗಳ ಸಮೀಪ ಹೋದನು. ಸನಿಹದಲ್ಲಿದ್ದ ಮಹರ್ಷಿಗಳು ಭಯಂಕರವಾದ ಮಕರಗಳು ಕೆರೆಗಳಲ್ಲಿ ವಾಸ ಮಾಡುವುದರಿಂದ ಸ್ನಾನಕ್ಕೆ ನಿಷಿದ್ಧವೆಂದು ಎಚ್ಚರಿಸಿದರು. ಆದರೂ ವಿಕ್ರಮಿಯಾದ ಅರ್ಜುನನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯದೆ ಸೌಭದ್ರ ತೀರ್ಥಕ್ಕೆ ಇಳಿದಾಗ ಮಹಾಮುನಿಗಳು ನುಡಿದಂತೆ ಘೋರ ಮಕರವು ಬಾಯಿ ತೆರೆದು ಅರ್ಜುನನ ಕಾಲುಗಳನ್ನು ಒಳಕ್ಕೆ ಎಳೆಯಿತು. ತೆರೆದ ದವಡೆಯಿಂದ ಪಾರ್ಥನನ್ನು ಭಕ್ಷಿಸಲು ಉಪಕ್ರಮಿಸಿದಾಗ ಭುಜಬಲಾನ್ವಿತನಾದ ಪಾರ್ಥನು ಮೊಸಳೆಯನ್ನು ದಡಕ್ಕೆ ಎಳೆದು ತಂದು ಮೊಸಳೆಯ ಮೇಲೆ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಆಯಾಸಗೊಳ್ಳುವಂತೆ ಮಾಡಿದನು. ಮೊಸಳೆಯ ಶಾಪ ವಿಮೋಚನೆಯಾಗಲು ವಗ ಎಂಬ ಅಪ್ಸರೆ ಎದುರು ಬಂದು ನಿಂತಳು. ಅವಳೊಂದಿಗಿದ್ದ 4 ಸಖಿಯರು ಶಾಪ ವಿಮೋಚನೆಯಾಗಿ ಧನಂಜಯನ ಪಾದಕ್ಕೆರಗಿದರು. ಅವರನ್ನು ಉದ್ಧರಿಸಿ ಅರ್ಜುನನು ಪುಣ್ಯಕ್ಷೇತ್ರವಾದ ಗೋಕರ್ಣಕ್ಕೆ ಬಂದನು. ರಾವಣನಿಂದ ತರಲ್ಪಟ್ಟ ಶಿವನ ಆತ್ಮಲಿಂಗ ದರ್ಶನ ಮಾಡಿ ಪ್ರಭಾಸ ಕ್ಷೇತ್ರಕ್ಕೆ ಪಯಣಿಸಿದನು. ಅಲ್ಲಿ ಶ್ರೀಕೃಷ್ಣನ ದರ್ಶನವಾಯಿತು. ಮುಂದಿನ ವಿಷಯ ಸುಭದ್ರಾ ಪರಿಣಯ. ನರನಾರಾಯಣರ ಭೇಟಿಯಾಗಿ ಹತ್ತಿರದಲ್ಲಿದ್ದ ರೈವತಕ ಪರ್ವತಕ್ಕೆ ವಿಹಾರಾರ್ಥವಾಗಿ ತೆರಳಿದರು. ಅರ್ಜುನನು ಶ್ರೀಕೃಷ್ಣನಿಗೆ ತಾನು ನೋಡಿದ ಗಿರಿ ದುರ್ಗಗಳು, ಕಾಡು ಮೇಡುಗಳು, ಪರ್ವತ ಶಿಖರಗಳನ್ನು ವರ್ಣಿಸಿದನು. ಅಲ್ಲಿಂದ ಅವರಿಬ್ಬರು ಯದುನಗರಿಯಾದ ದ್ವಾರಕೆಯನ್ನು ಪ್ರವೇಶ ಮಾಡಿದರು. ಅರ್ಜುನನು ಶ್ರೀಕೃಷ್ಣನ ತಂಗಿ ಸುಭದ್ರೆಯಲ್ಲಿ ಮೋಹಗೊಂಡನು. ಆ ಕಾಲದಲ್ಲಿ ರೈವತಕ ಪರ್ವತದಲ್ಲಿ ಪೂಜಾ ಸಮಾರಂಭಗಳು, ಉತ್ಸವಾದಿಗಳು ಇದ್ದುದರಿಂದ ಬಲರಾಮನು ಅಲ್ಲಿಗೆ ತೆರಳಿದ್ದನು. ಧನಂಜಯನು ಶ್ರೀಕೃಷ್ಣನ ಒಪ್ಪಿಗೆ ಪಡೆದು ಆ ವಿಚಾರವನ್ನು ಯುಧಿಷ್ಠಿರನಿಗೆ ಮೊದಲೇ ತಿಳಿಸಿ ಸುಭದ್ರೆಯನ್ನು ರಥದಲ್ಲಿ ಕುಳ್ಳಿರಿಸಿ ಕೊಂಡೊಯ್ದನು. ಬಲರಾಮನ ಕಿವಿಗೆ ಸುಭದ್ರಾಪಹರಣದ ಸುದ್ದಿ ಮುಟ್ಟಿತು. ಸಹೋದರ ಕೃಷ್ಣನನ್ನು ಕರೆಸಿ ನಡೆದಿರುವ ಅವಮಾನಕ್ಕೆ ಪ್ರತಿಯಾಗಿ ಅರ್ಜುನನಿಗೆ ಶಾಸ್ತಿ ಮಾಡಲೇಬೇಕು. ಪಾರ್ಥನನ್ನು ಹೆಡೆಮುರಿ ಕಟ್ಟಿ ಸುಭದ್ರೆಯನ್ನು ತರುವ ಛಲವನ್ನು ಹೊತ್ತನು. ಆಗ ಶ್ರೀಕೃಷ್ಣನು ಅಣ್ಣನ ರೋಷವನ್ನು ಮನಗಂಡು ಮೆಲ್ಲನೆ ಸಮಾಧಾನಪಡಿಸಲು ಯತ್ನಿಸಿದನು. ಅಣ್ಣ, ನಮ್ಮ ಸೋದರತ್ತೆಯ ಮಕ್ಕಳಾದ ಪಾಂಡವರಿಗೆ ಆಶ್ರಯ ಕೊಟ್ಟು ಕಾಯುವ ವಚನವನ್ನು ನೀಡಿದ್ದೇನೆ. ಊಟ ಮಾಡಬೇಕಾದ ಪಾತ್ರೆಯನ್ನು ನಾವೇ ಒಡೆಯುವುದು ವಿಹಿತವೇ? ಆದರೆ ಬಲರಾಮನ ಕೋಪ ಶಾಂತವಾಗಲಿಲ್ಲ. ಯದುವೀರರು ಅರ್ಜುನಸ್ಯ ವ್ಯತಿಕ್ರಮಃ ನ ಮರ್ಷಣೀಯ, ಅರ್ಜುನನ ವ್ಯತಿಕ್ರಮವು ಸಹಿಸತಕ್ಕುದಲ್ಲ ಎಂದರು.
ಸಕಲವನ್ನು ಅರಿತು ಆ ಘಟನೆಯ ಶಿಲ್ಪಿಯಾಗಿದ್ದ ಶ್ರೀಕೃಷ್ಣನು, ಅಣ್ಣ, ಮಾನಧನನಾದ ನೀನು ರೇಗಿದರೆ ತಪ್ಪೇನಿಲ್ಲ, ಆದರೆ ಎಲ್ಲವನ್ನೂ ನಾವು ಕೂಲಂಕುಷವಾಗಿ ವಿಚಾರಿಸಿದರೆ ಸ್ಥಿತಿಯ ಅರಿವಾಗುತ್ತದೆ. ನಮ್ಮ ತಂಗಿ ಸುಭದ್ರೆಯು ಧನಂಜಯನನ್ನು ಅನುಸರಿಸಿ ಹೋಗುವುದರಿಂದ ಅವಳ ಬಯಕೆಯನ್ನು ಸ್ಥೂಲವಾಗಿ ಅರ್ಥವಿಸಿಕೊಳ್ಳಬಹುದು. ಇನ್ನೊಂದು ವಿಚಾರವನ್ನು ವಿಮರ್ಶಿಸಿ ನೋಡು. ನಮ್ಮ ಸೋದರತ್ತೆಯ ಮಗ ಅರ್ಜುನನು ಧೀರನಾಗಿದ್ದಾನೆ. 3 ಲೋಕದಲ್ಲಿ ಖ್ಯಾತಿ ಪಡೆದ ವೀರ ಅವನು. ಸತ್ಕುಲ ಪ್ರಸೂತನಾದ ಅವನು ನಮ್ಮ ಕುಲಕ್ಕೆ ಕಳಂಕ ಬರುವ ಕಾರ್ಯವನ್ನು ಮಾಡಲಾರನು. ನೀನು ಅನುದ್ವಿಗ್ನನಾಗು. ಉದ್ವೇಗದಿಂದ ಸಮಸ್ಯೆ ಪರಿಹಾರವಾಗುವ ಬದಲು ಉಲ್ಬಣಗೊಳ್ಳುತ್ತದೆ. ಕನ್ಯಾರತ್ನ ಮತ್ತು ವರರತ್ನದಂತೆ ಇರುವ ಆ ದ್ವಿರತ್ನಗಳು ನಮ್ಮದಾಗಲಿ, ವೃಥಾ ಚಿಂತಿಸಬೇಡ ಎಂದನು. ಶ್ರೀಕೃಷ್ಣನ ಅಸ್ಖಲಿತ ವಾಣಿಯಿಂದ ಸಕಲರು ಮಂತ್ರಮುಗ್ಧರಾದರು. ಪುನಃ ವಧೂವರರನ್ನು ವಾಸುದೇವನ ಅಪೇಕ್ಷೆಯಂತೆ ತರಿಸಿಕೊಂಡು ವೈಭವದಿಂದ ವಿವಾಹ ಮಾಡಿಸಿದರು. ಯದುರಾಜನಿಂದ ಪುರಸ್ಕೃತನಾದ ಧನಂಜಯನು 1 ಸಂವತ್ಸರ ದ್ವಾರಕಾವತಿಯಲ್ಲಿ ವಾಸ ಮಾಡಿದನು. 12 ಮಾಸಗಳು ಪೂರ್ಣವಾದ ನಂತರ ಅರ್ಜುನನು ಬ್ರಾಹ್ಮಣರಿಗೆ ಅಭಿವಾದನ ಮಾಡಿ ಇಂದ್ರಪ್ರಸ್ಥಕ್ಕೆ ಆಗಮಿಸಿದಾಗ ಕುಂತಿ, ದ್ರೌಪದಿ ಮತ್ತು ಸಹೋದರರು ಅರ್ಜುನನನ್ನು ಸ್ವಾಗತಿಸಿದರು. ಬಲರಾಮ ಶ್ರೀಕೃಷ್ಣರು ಸುಭದ್ರೆ ತಂದಿರುವ ವಿವಾಹ ಬಳುವಳಿಗಳನ್ನು ಧರ್ಮರಾಜನಿಗೆ ಒಪ್ಪಿಸಿದರು. ಅನಂತರ ಸುಭದ್ರೆಯಲ್ಲಿ ಸುಪುತ್ರ ಅಭಿಮನ್ಯುವು ಜನಿಸಿದನು. ಶಾಸ್ತ್ರೋಕ್ತವಾಗಿ ಅಭಿಮನ್ಯುವಿಗೆ ಜಾತಕ ಕರ್ಮಾದಿಗಳು, ಬಾಲ್ಯ ಶಿಕ್ಷಣ ನಡೆದು ಗುರುಮುಖೇನ ವೇದಾಧ್ಯಯನವಾಯಿತು. ತನ್ನ ತಂದೆಯಿಂದ ದಿವ್ಯಾಸ್ತ್ರಗಳ ಪ್ರಯೋಗವನ್ನು ಕಲಿತನು. ಸುಭದ್ರಾತನಯನು ಮಂತ್ರಮುಕ್ತ, ಪಾಣಿಮುಕ್ತ, ಮುಕ್ತಾಮುಕ್ತ, ಅಮುಕ್ತ ಮತ್ತು ಚತುಷ್ಪಾದದಿಂದ ಯುಕ್ತವಾಗಿರುವ ಧನುರ್ವೇದವನ್ನು ಆದಾನ, ಸಂಧಾನ, ವಿಮೋಕ್ಷಣ, ವಿನಿವರ್ತನ, ಸ್ಥಾನ, ಮುಷ್ಟಿ ಪ್ರಯೋಗ, ಪ್ರಾಯಶ್ಚಿತ, ಮಂಡಲ ಮತ್ತು ರಹಸ್ಯಗಳೆಂಬ 10 ಧನುರ್ವೇದಾಂಶಗಳನ್ನು ಅಭ್ಯಾಸ ಮಾಡಿದನು. ಅದರಿಂದಾಗಿ ಅಭಿಮನ್ಯುವು ಅರ್ಜುನನಿಗೆ ಸಮನಾದ ಯುದ್ಧ ಪರಿಣತನಾದನು. ಆ ಕುವರನು ತನ್ನ ನಡೆಯಲ್ಲಿ ಮದದಾನೆಯಂತೆ, ಶತ್ರುಗಳಿಗೆ ತೆರೆದ ಬಾಯಿಯುಳ್ಳ ಸರ್ಪದಂತೆ ತೋರಿದನು. ಸುಂದರಾಂಗನಾದ ಸುಭದ್ರಾತನಯನು ಅರಮನೆಯಲ್ಲಿ ಇರುವಾಗ ಕಣ್ಮಣಿಯಾಗಿ ಬೆಳೆದು ರೂಪದಲ್ಲಿ ಶ್ರೀಕೃಷ್ಣನಿಗೆ ಹೋಲುತ್ತಿದ್ದನು. ದ್ರೌಪದಿಯು 5 ಪತಿಗಳಿಂದ 5 ಪುತ್ರ ರತ್ನಗಳನ್ನು ಪಡೆದಳು. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕರ್ಮ, ಶಾತನೀಕ, ಶ್ರುತಸೇನ ನಾಮದಿಂದ ಆ 5 ಹಣೆಯ ಮೇಲಿರುವ ತಿಲಕದಂತೆ ಶೋಭಿಸಿದರು. ಅವರೆಲ್ಲರ ವಯಸ್ಸಿನ ಅಂತರ 1 ವರ್ಷವಾಗಿತ್ತು. 5 ಜನ ಕುವರರು ಧನುರ್ವಿದ್ಯಾಭ್ಯಾಸಗೈದರು. ಧರ್ಮರಾಜನ ರಾಜ್ಯಭಾರ ಅತ್ಯಮೋಘವೆನಿಸಿತು. ಪ್ರಜಾಜನರು ಉಲ್ಲಸಿತರಾಗಿದ್ದರು. ಎಲ್ಲೆಲ್ಲಿಯೂ ಆಹ್ಲಾದ. ಆ ಬಾಲವೃದ್ಧರು ಯುಧಿಷ್ಠಿರನ ರಾಜ್ಯಭಾರವನ್ನು ಹೃದಯಾಂತರಾಳದಿಂದ ಪ್ರಶಂಸಿಸಿದರು. ದುರ್ಬುದ್ಧಿ, ದುರಾಚಾರ, ದುರ್ನೀತಿ, ದುರಾಡಳಿತ ಕೊನೆಗೊಂಡು ಎಲ್ಲರೂ ಸುಕ್ಷೇಮಿಗಳಾದರು. ಯಾಗ ಯಜ್ಞಾದಿಗಳು, ಹರಿಭಜನೆ, ಹರಿಸಂಕೀರ್ತನೆ ನಿರಂತರವೂ ಜರುಗುತ್ತಿದ್ದವು. ಮುಂದಿನ ವಿಷಯ ಖಾಂಡವವನ ದಹನ. ಒಂದು ದಿನ ಪಾಂಡವರು ಶ್ರೀಕೃಷ್ಣ ಸಹಿತ ಬಂಧು ಬಾಂಧವ ಪರಿವಾರದೊಡನೆ ಯಮುನಾ ನದಿಯ ಬಳಿ ವಿಹಾರಕ್ಕೆ ಬಂದರು. ಆಹಾರ ಉಪಹಾರ ವಿಹಾರಗಳಾದ ತರುವಾಯ ಬಂಧು ಬಾಂಧವರೆಲ್ಲರೂ ಸೇರಿ ನಕ್ಕು ನಲಿದರು. ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಕಂಗೆಟ್ಟಿ ಪಾಂಡವರ ಹೃದಯಕ್ಕೆ ಸಂತಸ ತಂಗಾಳಿ ಸ್ಪರ್ಶಿಸಿತು. ಸ್ವಲ್ಪ ಹೊತ್ತಿನಲ್ಲಿ ಯಾದವೇಂದ್ರ ಮತ್ತು ಅರ್ಜುನನು ನದಿ ತೀರದಲ್ಲಿ ವಿಹರಿಸುತ್ತಾ ಹೋಗುತ್ತಿದ್ದಾಗ ದೊಡ್ಡ ಹೊಟ್ಟೆಯ ಬ್ರಾಹ್ಮಣನೊಬ್ಬನು ಭೇಟಿಯಾದನು. ನೋಡಲು ರೂಪದಲ್ಲಿ ತೇಜಸ್ವಿ, ಮುಖದಲ್ಲಿ ಸೂರ್ಯನಂತೆ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದನು. ಬಂಗಾರದಂತೆ ಮೈಬಣ್ಣವಿತ್ತು. ಆಗಮಿಸಿದ ಆ ಅಪರಿಚಿತನು ಧನಂಜಯನನ್ನು ಕುರಿತು, ಎಲೈ ಶೂರ, ವರ್ತಮಾನ ಕಾಲದಲ್ಲಿ ನಿನ್ನ ಪರಾಕ್ರಮವನ್ನು ಮೀರಿಸುವವರು ಯಾರೂ ಇಲ್ಲ.
ಈ ಕಡೆ ನನ್ನ ಹೊಟ್ಟೆಯನ್ನು ಪರಾಂಬರಿಸು. ಅಜೀರ್ಣವಾಗಿ ಹೊಟ್ಟೆ ದೊಡ್ಡದಾಗಿದೆ. ಸಾಧಾರಣ ಔಷಧ ಸಾಕಾಗುವುದಿಲ್ಲ. ನಾನೇ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗಿರುವ ಅಗ್ನಿದೇವತೆ. ಈ ಕಾಂಡವ ವನವನ್ನು ಭಕ್ಷಿಸಿ ರೋಗಕ್ಕೆ ಉಪಶಮನವನ್ನು ಮಾಡಬೇಕೆಂದಿದ್ದೇನೆ. ಆದರೆ ಈ ವನದಲ್ಲಿ ಬೆಂಕಿಯ ಕಿಡಿ ಗೋಚರಿಸಿದರೆ ಇದರ ರಕ್ಷಕನಾದ ಇಂದ್ರನು ಧಾರಾಕಾರವಾಗಿ ಮಳೆ ಸುರಿಸುತ್ತಾನೆ. ಅವನ ಸ್ನೇಹಿತನಾದ ತಕ್ಷಕನು ಈ ವನದೊಳಗೆ ವಾಸಿಸುತ್ತಿದ್ದಾನೆ. ಅದೂ ಅಲ್ಲದೆ ಬೇರೆ ನಾನಾ ಜಾತಿಯ ಮೃಗ ಪಕ್ಷಿ ಸಂಕುಲಗಳಿವೆ. ನಿನ್ನ ಸಹಾಯವು ಒದಗಿದರೆ ಈ ಕಾಂಡವ ವನವನ್ನು ದಹಿಸುತ್ತೇನೆ ಎಂದನು. ಅಗ್ನಿದೇವ, ನಿನ್ನ ಬಿನ್ನಹಕ್ಕೆ ನನ್ನ ಒಪ್ಪಿಗೆ ಇದೆ. ನನ್ನಲ್ಲಿ ಬೇಕಾದಷ್ಟು ಶ್ರೇಷ್ಠವಾದ ಶಸ್ತ್ರಾಸ್ತ್ರಗಳಿವೆ. ಆದರೆ ಅವುಗಳನ್ನು ಶೇಖರಿಸಿಡಲು ರಥವಿಲ್ಲ. ಬಹು ವೇಗದಿಂದ ಶರಗಳನ್ನು ಪ್ರಯೋಗ ಮಾಡಲು ನನ್ನ ಬಳಿ ಪ್ರಧಾನವಾದ ಧನುಸ್ಸಿಲ್ಲ. ಸ್ಯಂದನವನ್ನು ಮುಂದೊಯ್ಯಲು ಅಶ್ವಗಳಿಲ್ಲ. ಈ ಉಪಕರಣಗಳನ್ನು ದೊರಕಿಸಿದರೆ ಉಪಕಾರ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದನು. ಅಗ್ನಿದೇವನು ಅರ್ಜುನನಿಗೆ ಅವನ ಅಪೇಕ್ಷೆಯಂತೆ ಭೂಮಿ ಭಾರವಾದ ಗಾಂಡೀವ, ಧನಸ್ಸು, ಅಕ್ಷಯ ತೂಣೀರ, ಬತ್ತಳಿಕೆ ಮತ್ತು ಶ್ವೇತಾಶ್ವಗಳಿಂದ ಕಂಗೊಳಿಸುವ ರಥವನ್ನು ಒದಗಿಸಿದನು. ಅದು ಮಾತ್ರವಲ್ಲದೆ ಯದುಕುಲೇಂದ್ರನಿಗೆ ವೈರಿಗಳ ಶಿರಸ್ಸನ್ನು ತುಂಡರಿಸಿ ಪುನಃ ಬಂದು ಸೇರಿಕೊಳ್ಳತಕ್ಕ ಸುದರ್ಶನ ಚಕ್ರ, ಯಾರನ್ನು ಬೇಕಾದರೂ ಕೊಲ್ಲಬಹುದಾದ ಆಗ್ನೇಯಾಸ್ತ್ರವನ್ನು ಇತ್ತನು. ವರುಣನಿತ್ತ ಕೌಮೋದಕಿ ಗದೆಯನ್ನು ಶ್ರೀಕೃಷ್ಣನಿಗೆ ದಾನವಿತ್ತನು. ಹರ್ಷಚಿತ್ತರಾದ ಕೃಷ್ಣಾರ್ಜುನರು ಆಯುಧ ಸನ್ನದ್ಧರಾಗಿ ಅಗ್ನಿಯಿತ್ತ ರಥವನ್ನೇರಿ ಅನಲನ ಅಭೀಷ್ಟವನ್ನು ನೆರವೇರಿಸಲು ಅನುವಾದರು. ಖಾಂಡವನ ದಹನ ಪ್ರಾರಂಭವಾಯಿತು. ಧಗಧಗಿಸುವ ಬೆಂಕಿಯೊಂದಿಗೆ ಉರಿಜ್ವಾಲೆ ಮೇಲೇರತೊಡಗಿತು. ತರುಲತೆಗಳು, ಖಗಮೃಗಗಳು ಅಗ್ನಿಯ ಕರಾಳ ನಾಲಿಗೆಗೆ ಆಹುತಿಯಾದವು. ಅರಣ್ಯದೊಳಗಿದ್ದ ಯಾವ ಜೀವಿಯೂ ತಪ್ಪಿಸಲಾರದಾದವು. ಕಾಡಿನ ನಡುವೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿದ್ದ ಮೀನು, ಮೊಸಳೆ, ಆಮೆಗಳು ಉರಿಯನ್ನು ತಡೆಯಲಾರದೆ ಮರಣವನ್ನಪ್ಪಿದವು. ಅಗ್ನಿದೇವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಇಂದ್ರನು ಕೋಪೋದ್ರಿಕ್ತನಾಗಿ ಗುಡುಗಿದನು. ನಭದಲ್ಲಿ ಗುಡುಗು ಮಿಂಚುಗಳು ಹೊಳೆದವು. ಕರಿಮೋಡಗಳು ಕವಿದು ತಂಪಾದ ತಂಗಾಳಿ ಬೀಸಿ ಕಾಡಿನಲ್ಲಿ ವಿಪರೀತ ಮಳೆ ಸುರಿದು ಧಾರಾಕಾರವಾಗಿ ನೀರು ಹರಿಯಲಾರಂಭಿಸಿತು. ಆ ಕೂಡಲೇ ಬಾಣಪ್ರಯೋಗದಲ್ಲಿ ನಿಸ್ಸೀಮನಾದ ಶ್ವೇತವಾಹನನು ಶರಚಾವಣಿಯನ್ನು ಸುರಿಸುವ ಮಳೆಗೆ ಅಡ್ಡವಾಗಿ ಹಾಸಿದುದರಿಂದ ಒಂದು ಹನಿ ಮಳೆ ಕೂಡ ಕಾಡಿನೊಳಗೆ ಬೀಳಲಿಲ್ಲ. ಹವ್ಯವಾಹನನಿಗೆ ಬೇಕಾದ ಹವಿಸ್ಸು ಪ್ರಾಪ್ತವಾಯಿತು. ಆ ಮಧ್ಯೆ ವನದೊಳಗಿದ್ದ ತಕ್ಷಕನು ಕುರುಕ್ಷೇತ್ರಕ್ಕೆ ನುಸುಳಿದನು. ತಕ್ಷಕನ ಮಗನಾದ ಅಶ್ವಸೇನನು ನಭಕ್ಕೆ ಹಾರಲು ಪ್ರಯತ್ನಿಸಿದಾಗ ಅರ್ಜುನನು ಬಾಣಪ್ರಯೋಗದಿಂದ ಬಾಲದ ಭಾಗ ತುಂಡರಿಸಲ್ಪಟ್ಟಿತು. ಕೃಷ್ಣನೂ ರೋಷಾವೇಶದಿಂದ ಚಕ್ರಪ್ರಯೋಗ ಮಾಡಿದುದರಿಂದ ಸಿಂಹ, ಶಾರ್ದೂಲಗಳು, ನಿಶಾಚರರು, ಹಾವುಗಳು, ಪಶುಗಳು ನಾಶವಾದವು. ವಸುದೇವನು ಸಾಕ್ಷಾತ್ ಕಾಲಪುರುಷನಂತಾದನು. ಅವರಿಬ್ಬರ ಅಸ್ತ್ರಪ್ರಯೋಗದಿಂದ ಆ ಮಹಾ ಅಗ್ನಿದಹನದಲ್ಲಿ ಬಾಲರಹಿತ ಅಶ್ವಸೇನ, ಮಯನೆಂಬ ರಾಕ್ಷಸರ ಶಿಲ್ಪಿ, 4 ಶಾಂಗ ಪಕ್ಷಿಗಳು ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ತನ್ನ ಪ್ರಯತ್ನ ನಿರರ್ಥಕವಾದ ಸೇಡಿನಿಂದ ದೇವೇಂದ್ರನು ಐರಾವತದ ಮೇಲೇರಿ ಬಂದು ಕಾದಾಡಿದರೂ ಫಲಕಾರಿಯಾಗಲಿಲ್ಲ. ಅರ್ಜುನನ ಪೌರುಷವನ್ನು ಇಂದ್ರನು ಮೆಚ್ಚಿ ಮುಂದಕ್ಕೆ ಮಹಾದೇವನು ಪ್ರಸನ್ನನಾಗಿ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಲಿರುವನೆಂದು ಹೇಳಿ ಅಂತರ್ಧಾನನಾದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.